ಕೂಡ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಎಲ್ಲರೂ ಕೂಡ ನಡೆಯೋಣ. ಇಡೀ ದೇಶದ ಎಲ್ಲ ಜನತೆ, ನಮ್ಮ ದೇಶದಲ್ಲಿ ಬಹಳ ವಿವಿಧತೆಯಿಂದ ಬಾಳುವಂತ ಜನರು ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸರಿ ಸಮಾನಾದಂತ ಸಂವಿಧಾನ ಕೊಟ್ಟವರು ಯಾರು ಇದ್ರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಹಾಗೂ ಅಂಬೇಡ್ಕರ್ ಅವರ ಎಲ್ಲ ಭಕ್ತಾದಿಗಳೇ ಹಾಗೂ ಎಲ್ಲ ಮಿತ್ರರೇ, ಇವತ್ತಿನ ದಿವಸ 135ನೇ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡುತ್ತಾ ಇದ್ದೇವೆ. ಒಂದು ನಿಮಿಷ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಿ. ಅಂಬೇಡ್ಕರ್ ಅವರು ಹೇಳಿದ್ದನ್ನಂತೆ ನಾವು ನಡೀತಾ ಇದ್ದೇವೆ. ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸೌಲಭ್ಯಗಳನ್ನು ಪಡೆದು ನಾನು ಸಮಾಜಕ್ಕಾಗಿ ಏನು ಮಾಡ್ತಾ ಇದ್ದೇನೆ ಅನ್ನೋದನ್ನು ನಾವು ನಮ್ಮಷ್ಟಕ್ಕೆ ನಾವೇ ಆತ್ಮಾವಲೋಕನ ಮಾಡಬೇಕಾಗಿತ್ತು. ಇವತ್ತು ಎಷ್ಟೋ ಜನ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಅದೇ ಅಧಿಕಾರದಿಂದ ಅಂಬೇಡ್ಕರ್ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನುವಂಥ ಆತ್ಮಾವಲೋಕನ ಇವತ್ತು ಅವಶ್ಯವಿದೆ. ಇವತ್ತು ಸಮಾನತೆ, ಸಮಾಜದ ಸಹಬಾಳ್ವೆ, ಎಲ್ಲರನ್ನು ಅಭಿವೃದ್ಧಿ ಮಾಡುವಂಥ ಒಂದು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಅವರ ಒಂದು ಪುಸ್ತಕ ನಮ್ಮ ಸಂವಿಧಾನವನ್ನೇ ಬದಲಾವಣೆಗೂ ಸಹ ಇವತ್ತು ನಡೀತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದರ ಬಗ್ಗೆನೂ ಸಹ ಎಚ್ಚರಿಕೆಯಿಂದ ಅಂಬೇಡ್ಕರ್ ಅವರ ವಾದಿಗಳಾಗಿರ್ಬೋದು, ಭಕ್ತರಾಗಿರ್ಬೋದು, ಅವರ ಅಂಬೇಡ್ಕರ್ ಅವರ ತತ್ವವನ್ನು ಪಾಲನೆ ಮಾಡತಕ್ಕಂಥವ್ರು ನಾವು ಸಹ ಇವತ್ತು ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ನಾವು ನೀವೆಲ್ಲ ಕೂಡಿ ಇವತ್ತು ದೇಶದ ಎಲ್ಲ ಜನರ ಸಮಾನತೆಯಿಂದ ತೆಗೆದುಕೊಂಡು ಹೋಗುವಲ್ಲಿ ನಾವು ಯಶಸ್ವಿಯಾಗೋಣ. ಅವರು ಹಾಕಿಕೊಂಡು ಅಂತೇಳಿ ನನ್ನ 2 ಮಾತು ಬಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಇವತ್ತು ರಾಷ್ಟ್ರಾದ್ಯಂತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟ ಇಷ್ಟೇ. ಪ್ರತಿ ವರ್ಷ ಏಪ್ರಿಲ್ 14 ಬಾಬಾ ಸಾಹೇಬ್ ಜಯಂತಿ, ಡಿಸೆಂಬರ್ 6 ಅವರ ಮಹಾಪರಿನಿರ್ವಾಣ ದಿನ. ಇಷ್ಟು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ. ಅವರ ಒಂದು ಕನಸೇನಿತ್ತು, ಅವರು ಎಳೆದುಕೊಂಡು ಬಂದ ರಥವನ್ನ ಮುಂದೆ ಎಳೆದುಕೊಂಡು ಹೋಗೋದು ನಮ್ಮ ನಿಮ್ಮೆಲ್ಲರ ಕಾರ್ಯ ಆಗಿದೆ, ಕಾಯಕ ಆಗಿದೆ, ಕರ್ತವ್ಯ ಆಗಿದೆ. ಆದ್ದರಿಂದ ಕಾರ್ಪಣ್ಯಗಳನ್ನು ಹುಟ್ಟು ಅನುಭವಿಸಿ ಆ ಸಿಟ್ಟನ್ನ ಹೋರಾಟವಾಗಿ ಪರಿವರ್ತನೆ ಮಾಡಿಕೊಂಡ್ರು. ಕ್ಷೌರ ಮಾಡಲಿಲ್ಲ, ಕುಡಿಲಿಕ್ಕೆ ನೀರು ಕೊಡಲಿಲ್ಲ, ಓದುವ ಶಾಲೆಯಲ್ಲಿ ಮುಕ್ತ ಪ್ರವೇಶ ನೀಡಲಿಲ್ಲ. 1918ರಲ್ಲಿ ವಿದೇಶಿ ವ್ಯಾಸಂಗವನ್ನು ಮುಗಿಸಿ ಭಾರತಕ್ಕೆ ಬಂದ ನಂತರವೂ ಕೂಡ ಅದೇ ಅಪಮಾನ, ಅವಮಾನ, ಶೋಷಣೆ ಬಾಬಾ ಸಾಹೇಬರಿಗೆ ಎದುರಾಯಿತು. ವಿದೇಶಿ ವ್ಯಾಸಂಗ ಬ್ಯಾರಿಸ್ಟರ್ ಪದವಿ ಬಂದ ಮೇಲೆ ಕೂಡ ಭಾರತ ಬದಲೇ ಆಗಿಲ್ಲಲ್ಲ. ಅದೇ ಅವಮಾನ, ಅದೇ ಶೋಷಣೆ, ಅದೇ ಜಾತೀಯತೆ ಇನ್ನೂ ತುಂಬಿ ತುಳುಕ್ತಾ ಇದೆಯಲ್ಲ. ನಾನು ಅಮೆರಿಕ, ಲಂಡನ್ ಮುಂತಾದ ಪಾಶ್ಚಿಮಾತ್ಯ ದೇಶದಲ್ಲಿ ಇಷ್ಟು ವರ್ಷ ವಿದ್ಯಾಭ್ಯಾಸ ಮಾಡಿ ಅನುಭವಿಸಿದ ಅನುಭವ ನಾವು ಅವರಷ್ಟು ಕಷ್ಟಪಡಕಂತೂ ಹಾಗಲ್ಲ, ಸಾಧ್ಯನೇ ಇಲ್ಲ. ಇವತ್ತು ಅವರು ಮಾಡಿಕೊಟ್ಟಂತ ನಮಗಾಗಿ ಬಾಳ್ಬೇಕನ್ನೋದು ಅವರ ಕನಸಾಗಿತ್ತು. ಆ ಕನಸನ್ನ ನನಸು ಮಾಡುವಂತ ನಾವೆಲ್ಲರೂ ಒಗ್ಗಟ್ಟಿನಿಂದ ಸಾಗೋಣ ಅಂತ ಹೇಳಿ ಈ 2 ನುಡಿ ನಮನಗಳನ್ನು ಅವರ ಪಾದಾರವಿಂದಗಳಲ್ಲಿ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನೋಡ, ನೀವು ಯಾವಾಗಾರ ಒಂದು ಬರೋದಿರುವಂತ ಚಪ್ಪಲ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವದ ಅಂಗವಾಗಿ ನಮ್ಮ ಜಾತ್ಯತೀತ ಜನತಾದಳದ ವತಿಯಿಂದ ಇವತ್ತು ನಾವು ಅವರಿಗೆ ಗೌರವಾರ್ಪಣೆ ಮಾಡಿ ಅವರನ್ನು ನೀಡಿರ್ತಕ್ಕಂಥ ಎಲ್ಲ
ತತ್ವಗಳನ್ನ ನೀತಿಗಳನ್ನ ಪಾಲನೆ ಮಾಡಬೇಕು. ಇಡೀ ಜನರಿಗೆ ಅವರು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಎಲ್ಲ ಕಾರ್ಯಗಳು ರೂಪಕ್ಕೆ ಬರುವಂತೆ ನಮ್ಮ ಪಕ್ಷ ಬದ್ಧವಾಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ